ಚೆನ್ನಾಗಿ ಮಾಡ್ಕೊಳ್ಳಿ. ಬೋರ್ವೆಲ್ ಬೇಕಾ? ಒಂದೇ ಎರಡೇ ಬೋರ್ ಇದ್ದು ಸಾಲಲ್ಲ ಅಂತಾರೆ. ವಾಟರ್ ಮ್ಯಾನ್ ಪ್ರಾಬ್ಲಮ್ ಆಯ್ತಾ? ಬೋರ್ವೆಲ್ ಬೇಕಾ? ನೀರಿಗೂ ಪ್ರಾಬ್ಲಮ್ ಇದೆ, ಬೋರ್ಗೂ ಪ್ರಾಬ್ಲಮ್ ಇದೆ. ಒಂದು ಬೋರ್ ಕೊಡಿಸಿ, ಮತ್ತೆ ದಿವಸ ನೀರು ಬಿಡಂಗೆ ಪ್ರಾಬ್ಲಮ್ ಕೊಡಿ ಸರ್. ನಮ್ಮ ರೋಡು ಗುಂಡಿ ಗುದ್ರದಿಂದ ಇದಾಗಿದೆ. ಅವ್ರ ಮನೆ ಹತ್ರ ಇದೆ, ಮೆಂಬರ್ ಮನೆ ಇದೆಯಲ್ಲ, ಅದನ್ನ ಇನ್ನ ಮಾಡಿಲ್ಲ ಸರ್. ಮೈಕ್ ಹತ್ರ ಇಟ್ಕೊಂಡ್ ಮಾತಾಡಿ. ಅದನ್ನ ಇನ್ನ ಮಾಡಿಲ್ಲ, ಮಾಡ್ಕೊಡ್ಬೇಕು ಅಂತ ಅಷ್ಟೇ ನಮ್ಮ ಆಸೆ. ಸೊಸೈಟಿ ಇಲ್ಲ ಸರ್ ಊರಿಗೆ ಬಂದ್ರೆ ನಮ್ಮೂರಲ್ಲಿ ಈ ಖುಷಿ ಈ ಸಂತೋಷ ಇರಲಿಲ್ಲ. ಇವತ್ತಿನ ದಿನ ನಮ್ಮ ಶ್ರೀನಿವಾಸ MLA ಸಾಹೇಬರು ಇವತ್ತು ಅದ್ದೂರಿ ಕಾರ್ಯಕ್ರಮ ಥರ ನಮಗೆಲ್ಲ ತುಂಬ ತುಂಬ ಖುಷಿಯಾಗಿದೆ. ಕಾರ್ಯಕ್ರಮ ಮಾಡಿದ್ರ ಸಮಸ್ಯೆ ಏನು ಹೇಳ್ರಿ, ಅದಕ್ಕೆ ಮುಕ್ತಿ ಕೊಟ್ಟಾಗ ನೀವು ನಮಗೆ ಏನೂ ಇಲ್ಲ ಸ್ವಾಮಿ. ಸ್ತ್ರೀ ಶಕ್ತಿ ಕಡೆಯಿಂದ ಒಂದು ಭವನಕ್ಕೆ ಸುಮಾರು 4 ವರ್ಷದಿಂದ ಹೋರಾಡಿದ್ದೀವಿ. ಪೂಜೆ ಮಾಡ್ತೀನಿ. ನಮಗೆ ಸ್ತ್ರೀ ಶಕ್ತಿ ಕಡೆಯಿಂದ ಭವನ ಒಂದು, ಕೆಲವರು ಬೇಜಾನ್ ಜನ ಕೂಲಿ ಮಾಡಿ ಬಾಡಿಗೆ ಕಟ್ಟಿ ಬಾಡಿಗೆ ಬಿಡೋದವ್ರೆ. ನಮ್ಮ ಊರು ಗ್ರಾಮದಲ್ಲಿ ಗೋಮಾಳ ಜಾಗ ಇದೆ. ಅವ್ರಿಗೆ ನಮ್ಗಳಿಗೆ ಬೇಡ, ತೀರ ಕಡು ಬಡವ್ರಿಗೆ ಅವ್ರಿಗೆ ಒಂದೊಂದು ಸ್ವಂತ ಗೂಡು ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ನಿಮ್ಮ ಶಾಶ್ವತವಾಗಿ ನೀವು ಹೆಸರು ಹೇಳ್ಕೊಂಡು ಅವ್ರ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಸೊಸೈಟಿ ತಗೊಂಬಂದಿದ್ದೀವಿ, ಬೇರೆ ಊರಿಗೆ ಹೋಗಿರೋ ಸೊಸೈಟಿನ ಇದೇ ಶೇಖರಣೆ ಕಡೆಯಿಂದ ಅವ್ರನ್ನ ಹಿಡ್ಕೊಂಡು ನಾವು ನಮ್ಮೂರಿಗೆ ಸ್ವಂತ ತಗೊಂಬಂದಿದ್ದೀವಿ. ಅದನ್ನು ನಮ್ಮೂರು ಹಳೆ ಸ್ಕೂಲಲ್ಲಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಸಿದ್ದೀವಿ. ಅದಕ್ಕೆ ಒಂದು ಗೋಡನ್ ವ್ಯವಸ್ಥೆ ಮಾಡಿಕೊಡಿ, ಒಂದು ಸ್ವಂತ ಗೋಡನ್ ವ್ಯವಸ್ಥೆ ಮಾಡಿಕೊಡಿ. ಅಷ್ಟೇ ಸ್ವಾಮಿ, ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡಿ ಕೇಳ್ಕೊಡೋದು. ನಮಗೆ ಸಮುದಾಯ ಭವನದ ಬಗ್ಗೆ ತಾಲೂಕು ಆಫೀಸ್ನಲ್ಲಿ ಸರ್ವೆ ಸ್ಕೆಚ್ಚು ಆಕಾರ ಬಂದು ಎಲ್ಲ ಮಾಡಿಸಿದ್ದು. ಹೌದು ಸ್ವಾಮಿ, ಅದನ್ನ ರೆಕಾರ್ಡ್ ಕದ್ಬಿಟ್ರು. ಜಾಗ ಇದೆ, ಅದು ಓಣಿ ಜಾಗ ಅಂತ ಹೇಳ್ತಾರೆ. ಹೇಳಿದ್ದ ಮಾಂತೇಶ್ ಮಾತಾಡ್ತಾ ಇರೋದು. ಇಲ್ಲಿ ಸ್ವಲ್ಪ ನಮಗೆ BGS ಲೇಔಟಲ್ಲಿ ಸುಮಾರು ಮನೆಗಳಾಗ್ತಾ ಇದೆ ಸರ್. ಈಗ ಇತ್ತೀಚೆಗೆ 35 ಮನೆಗಳಾಗಿದೆ, ಇನ್ನೂ ಆಗ್ತಾನೇ ಇದೆ. ಸೊ ಅಲ್ಲಿ ನಮಗೆ ಕರೆಂಟಿನ ಸಮಸ್ಯೆ ಇದೆ, ಆಮೇಲೆ ಬೋರ್ವೆಲ್ ನೀರಿನ ಸಮಸ್ಯೆ ಇದೆ ಸರ್. 8 ದಿನಕ್ಕೊಮ್ಮೆ ಈ ಲೇಔಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಡ್ತಾ ಇರೋದು. ಸೊ ಅದು ನೀರಿಂದ ಒಂದು ಸಮಸ್ಯೆ ಇರೋದು, ಆಮೇಲೆ ಕರೆಂಟಿಂದು ಬೀದಿ ದೀಪ, ಆಮೇಲೆ ಲೇಔಟು ನಮಗೆ ಪಾರ್ಕ್ ಅದೆಲ್ಲ ಸ್ಪೆಷಾಲಿಟಿ ಇದೆ, ಬಟ್ ಅದು ಯಾವುದು ಯುಟಿಲೈಸ್ ಆಗ್ತಾ ಇಲ್ಲ. ನಮಗೆ ಸ್ವಲ್ಪ ಅದನ್ನೆಲ್ಲ ಸಹಾಯ ಮಾಡಿಬಿಟ್ಟು ನಮ್ಗೆ ಇದು ಮಾಡಬೇಕು. ಜಾಗ ಇದ್ರೂ ಬಡವ್ರಿಗೆ ಅಂತ ಏನು ಅಂಗೈ ಆಗ್ಲ ಜಾಗ ಕೊಟ್ಟಿಲ್ಲ. ಅಂಗೈ ಆಗ್ಲ ಇವಾಗ ಬಡವರು ಕೂಲಿ ಮಾಡ್ಕೊಂಡು ತಿನ್ಬೇಕು. 30 ವರ್ಷದಿಂದ ಇದ್ರಲ್ಲ MLAಗಳು, ಇಲ್ಲ ಅಲ್ಲ ಕೇಳಿ ಗೆದ್ದ ಅಯ್ಯೋ ನಾವು ಸೈಟ್ ಕೊಡ್ತೀವಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬರ್ತಾರೆ, ಕೈ ಮುಗಿತಾರೆ. ನಾವು ನಂಬ್ತೀವಿ. ಹೌದು ಸ್ವಾಮಿ.